ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಚಿವರಾಗಿ ಈ ನಾಡಿಗೆ ತಮ್ಮದಾದಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಒಬ್ಬ ಪ್ರಾಮಾಣಿಕ ಸಜ್ಜನ ರಾಜಕಾರಣಿ, ಜನನರಾಗಿ ಆಗಿದ್ದಂತ ರಾಮಚಂದ್ರೇಗೌಡರು ನಮ್ಮೊಟ್ಟಿಗೆ ಇವತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು, ಅನಂತ್ ಕುಮಾರ್ ಅವರು, ಶಂಕರ್ ಮೂರ್ತಿಗಳು ಇವರ ಜೊತೆಗೆ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯದಿಂದ ಪ್ರವಾಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಒಂದು ಶಕ್ತಿಯನ್ನು ತುಂಬಿದಂತ ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರೇಗೌಡರು ನಾನು ಕೂಡ ನನ್ನ ಪ್ರವಾಸವನ್ನ ಮೊಟಕುಗೊಳಿಸಿ ಆ ಅಂತ್ಯಕ್ರಿಯೆ ಸಂಸ್ಕಾರದಲ್ಲಿ ನಾನು ಕೂಡ ಭಾಗವಹಿಸಿ ಇವತ್ತು ಬಳ್ಳಾರಿಗೆ ಬಂದಿದ್ದೇನೆ. ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ರಾಯಚೂರು, ಯಾದಗಿರಿ ಜಿಲ್ಲೆ ಪ್ರವಾಸವನ್ನು ಮುಗಿಸ್ಕೊಂಡು ಇವತ್ತು ಬಳ್ಳಾರಿ, ವಿಜಯನಗರ ಜಿಲ್ಲೆ, ಅದೇ ರೀತಿ ಕೊಪ್ಪಳಕ್ಕೆ ನಾವು ಪ್ರವಾಸವನ್ನು ಮುಂದುವರಿಸ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಮಂಡಲಗಳಲ್ಲಿ ಏನು ಕೇಂದ್ರ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರ್ತಕ್ಕಂಥ SIR ನ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ, ಜಿಲ್ಲೆಯ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ನಮ್ಮ BLA 1 ಹಾಗೂ SIR ನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಪ್ರಭಾರಿಗಳನ್ನ ಮಾಡಿದ್ದೇವೆ. ಎಲ್ಲರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಪರಿಶ್ರಮದಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಅತ್ಯಂತ ಯಶಸ್ವಿಯಾಗಿ ತಾವೆಲ್ಲರೂ ಕೂಡ SIR ನ ಮುಂದುವರಿಸಿದ್ದೀರಿ ಅಂತ ಹೇಳಿದ್ರೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಸಿರಗುಪ್ಪ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಸಂಡೂರಿನಲ್ಲೂ ಕೂಡ ಸುಮಾರು 226 ಬೂತ್ಗಳಲ್ಲೂ ಕೂಡ ಇಲ್ಲಿವರೆಗೆ 50,000 ಫಾರ್ಮ್ಗಳನ್ನ ಹಂಚಿದ್ದಾರೆ. ಸೊ ಸಿರಗುಪ್ಪ ಇರ್ಬೋದು, ಸಂಡೂರು ಇರ್ಬೋದು, ಕಂಪ್ಲಿ ಇರ್ಬೋದು, ಬಳ್ಳಾರಿ ಗ್ರಾಮೀಣ ಇರ್ಬೋದು, ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಬಹಳ ಯಶಸ್ವಿ ನಡೀತಾ ಇದೆ. ಬಳ್ಳಾರಿ ನಗರದಲ್ಲಿ ಇನ್ನೂ ಕೂಡ ವೇಗವಾಗಿ ಸಾಗಬೇಕಾಗ್ತದೆ, ಅದ್ರ ಕಡೆ ಗಮನಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ 95% ಮಾಡಿದ್ದಾರೆ. ಬಳ್ಳಾರಿ ನಗರ ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆ ಎಲ್ಲ 5 ವಿಧಾನಸಭಾ ಕ್ಷೇತ್ರಗಳು ಕೂಡ ರಾಜ್ಯದ ಸರಾಸರಿಯನ್ನು ತೆಗೆದುಕೊಂಡ್ರೆ ಎಲ್ಲಾ ವಿಧಾನಸಭಾ ಕ್ಷೇತ್ರ 5 ವಿಧಾನಸಭಾ ಕ್ಷೇತ್ರಗಳು ಕೂಡ ಬಹಳ ಯಶಸ್ವಿಯಾಗಿ ನಡ್ಕೊಂಡ್ ಬಂದಿದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರನ್ನ ಈ ಸಂದರ್ಭ ಮತ್ತೊಮ್ಮೆ ಅಭಿನಂದನೆಯನ್ನ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಕೇಂದ್ರ ಚುನಾವಣಾ ಆಯೋಗ ಈ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನ ಕೈಗೆತ್ತಿಕೊಂಡಿರುವಂತದ್ದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಗಳು ಕೈಗೆತ್ತಿಕೊಂಡಿರ್ತಕ್ಕಂಥದ್ದೆಲ್ಲ ಕೇಂದ್ರದ ಚುನಾವಣಾ ಆಯೋಗ 20 ವರ್ಷಗಳ ನಂತರದಲ್ಲಿ ಮತ್ತೊಮ್ಮೆ ಇದಕ್ಕೆ ಮತದಾರ ಪಟ್ಟಿಯ ಪರಿಷ್ಕರಣೆ ಆಗಬೇಕು, ಮತದಾರ ಪಟ್ಟಿಯ ಸ್ವಚ್ಛಗೊಳಿಸುವಂತ ಕೆಲಸ ಆಗಬೇಕು, ಯಾರು ಅಕ್ರಮ ವಲಸಿಗರು ಇರ್ಬೋದು, ಮತದಾರ ಪಟ್ಟಿಯಲ್ಲಿ ಡಬಲ್ ಎಂಟ್ರಿಗಳು ಇರ್ಬೋದು, ಕೆಲವು ಮರಣ ಹೊಂದಿದ್ರು ಕೂಡ ಇನ್ನೂ ಕೂಡ ನಮ್ಮ ಮತದಾರ ಪಟ್ಟಿಯಲ್ಲಿ ಇನ್ನೂ ಕೂಡ ಬದುಕಿದ್ದಾರೆ. ಈ ರೀತಿ ಹೆಸರುಗಳನ್ನ ಕೈ ಬಿಡ್ತಕ್ಕಂಥ ಒಂದು ಪ್ರಕ್ರಿಯೆ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರುವಂತದ್ದು ನಮ್ಗೆಲ್ಲ ತಿಳಿದಿರುವಂತ ವಿಚಾರ.
ನಾನು ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ, ಏನು ನೀವೆಲ್ಲರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಆಗ್ತಾ ಇದೆ, ಅದನ್ನ ಸರಳ ಆಪ್ ಅಲ್ಲೂ ಕೂಡ ಅಪ್ಲೋಡ್ ಮಾಡತಕ್ಕಂತ ಕೆಲಸವನ್ನು ಕೂಡ ಇವತ್ತು ಮಾಡಬೇಕಾಗಿದೆ. ನನ್ನ ವಿನಂತಿ ಇಷ್ಟೇ, ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ SIR ಅನ್ನ ನಮಗಿಂತ ಹೆಚ್ಚು ಗಂಭೀರವಾಗಿ ಕೈಗೆತ್ತಿಕೊಂಡಿದೆ. ಇದೇ 2 ತಿಂಗಳ ಕೆಳಗೆ ನಾವು SIR ಅನ್ನ ವಿರೋಧ ಮಾಡ್ತೇವೆ ಅಂತ ಹೇಳಿದಂತ ಅಂದಿನ ಮುಖ್ಯಮಂತ್ರಿಗಳು ಇವತ್ತು ನೂತನ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ನಮ್ಮಂತ ಅವರು ಕೂಡ ಸಕ್ರಿಯವಾಗಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡಿಕೊಂಡು, ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿಕೊಂಡು, ಆಡಳಿತ ಯಂತ್ರದ ದುರುಪಯೋಗ ಪಡಿಸಿಕೊಂಡು SIR ಅನ್ನ ಹಾಳುಗೆಡುವಂತ ಕೆಲಸವೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮೆಲ್ಲ ಕಾರ್ಯಕರ್ತರೇ ಮುಖಂಡರ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ವಿಧಾನಸಭೆ ಅಥವಾ ಲೋಕಸಭಾ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಕಳೆದ 1 ತಿಂಗಳು, ಕೊನೆ 1 ತಿಂಗಳು ಎಷ್ಟು ನಾವು ಕೆಲಸ ಮಾಡ್ತೀವೋ, ಮನೆ ಮಠ ಬಿಟ್ಟು ಕುಟುಂಬವನ್ನು ಕೂಡ ಮರೆತು ಭಾರತೀಯ ಜನತಾ ಪಾರ್ಟಿ ನಿಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಏನು ಪರಿಶ್ರಮವನ್ನು ಹಾಕ್ತಿರೋ, ಅದೇ ಶ್ರಮವನ್ನ ಮುಂದಿನ 15 ದಿನಗಳ ಕಾಲ ಮತದಾರ ಪಟ್ಟಿ ಪರಿಷ್ಕರಣೆ ಎನ್ಯುಮರೇಷನ್ ಫಾರ್ಮ್ ಅನ್ನ ತೆಗೆದುಕೊಂಡು ವಾಪಸ್ಸು ಅಧಿಕಾರಿಗಳಿಗೆ ವಾಪಸ್ ಕೊಡ್ತಕ್ಕಂತ ಹಂತದವರೆಗೂ ಕೂಡ ಇನ್ನೂ ಹೆಚ್ಚು ತಾವು ಸಕ್ರಿಯವಾಗಿ ಅದನ್ನ ಗಮನಿಸಬೇಕು ಅನ್ನೋ ವಿಚಾರವನ್ನು ಕೂಡ ನಾನು ಮತ್ತೆ ಸಂದರ್ಭ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ಯಾರು ಕೂಡ ಆಗ್ಲೇ ಹೇಳಿದಲ್ಲ, ಚುನಾವಣೆ ಬಂದಾಗ ಯಾವ ರೀತಿ ನಾವು ತಲೆ ಕೆಡಿಸ್ಕೊಳ್ತೀವೋ ಅದಕ್ಕಿಂತ ಹೆಚ್ಚು, ಯಾಕಂದ್ರೆ ಈಗ ನಡೀತಾ ಇರ್ತಕ್ಕಂತ SIR ಮುಂದಿನ 20 ವರ್ಷಗಳ ಕಾಲ ನಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂತ ಶಕ್ತಿ ಈ SIRಗೆ ಮತದಾರ ಪಟ್ಟಿ ಪರಿಷ್ಕರಣೆ ಇದೆ ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರದು ಅನ್ನುವ ವಿನಂತಿಯನ್ನು ಕೂಡ ನಾನು ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಬಂಧುಗಳೇ. ಇನ್ನ 2ನೇ ಪ್ರಮುಖವಾಗಿರ್ತಂತ ವಿಚಾರ ಅಂತ ಹೇಳಿದ್ರೆ, ಈಶಾನ್ಯ ಪದವೀಧರ ಈಶಾನ್ಯ ಶಿಕ್ಷಕರ ಕ್ಷೇತ್ರದ MLC ಚುನಾವಣೆ. ನಮ್ಮ MLC ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೆ ಚುನಾವಣೆ ಅಭ್ಯರ್ಥಿಗಳು ಕೂಡ ಆಗಿರತಕ್ಕಂತ ನಮೋಶ್ ಅವರು ವೇದಿಕೆ ಮೇಲೆ ಇದ್ದಾರೆ. SIR ನ ಜೊತೆಗೆ ನಾವು ವಿಧಾನ ಪರಿಷತ್ತಿನ ಚುನಾವಣೆ ಬಗ್ಗೆನೂ ಕೂಡ ಹೆಚ್ಚೆಚ್ಚು ತಲೆಯನ್ನ ಕೆಡಿಸ್ಕೊಳ್ಬೇಕು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆ ವೋಟರ್ಸ್ ಎನ್ರೋಲ್ಮೆಂಟ್ ಕೂಡ ಇನ್ನೂ ಕೂಡ ಅವಕಾಶ ಇದೆ. ನಾವು ಹಿಂದೆ MLC ಚುನಾವಣೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, 10 ವರ್ಷದಿಂದ 5 ವರ್ಷದಿಂದ ನಾವು ಚುನಾವಣೆ ಬಂದಾಗ ಕಾಂಗ್ರೆಸ್ ಕೂಡ ಮಾತನಾಡ್ತಾ ಇದ್ರು, ಬಿಡಪ್ಪ ಇದು ಪದವೀಧರ ಕ್ಷೇತ್ರ ಇರ್ಬೋದು, ಶಿಕ್ಷಕರ ಕ್ಷೇತ್ರ ಇರ್ಬೋದು, ಇದು ಬಿಜೆಪಿನ ಗೆಲ್ತಕ್ಕಂಥದ್ದು ಅಂತೇಳಿ ಆಡಳಿತ ಪಕ್ಷ ಕಾಂಗ್ರೆಸ್ ಮಾತನಾಡ್ತಾ ಇದ್ರು. ಆದ್ರೆ ಈ ಚುನಾವಣೆ ಅಷ್ಟು ಹಗುರವಾಗಿ ನಾವು ಯಾರು ಕೂಡ ತೆಗೆದುಕೊಳ್ಬಾರ್ದು. ಕಾಂಗ್ರೆಸ್ ಅವರ ಕೈಯಲ್ಲಿ ಅಧಿಕಾರ ಇದೆ. ಅಧಿಕಾರದ ಮತ್ತು ಅಧಿಕಾರಿಗಳ ದುರ್ಬಳಕೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ಗೆ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ವೋಟರ್ಸ್ ಎನ್ರೋಲ್ಮೆಂಟ್ ಅವ್ರು ನಮಗಿಂತ ಹೆಚ್ಚು ಸರ್ಕಾರದ ಆಡಳಿತ ಯಂತ್ರನ ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಅದನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಇದರ ನಡುವೆ ನಾವು ಮೈ ಮರೆದೇನೆ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ನಮೋಶ್ ಅವರು ದೊಡ್ಡ ಅಂತರದಲ್ಲಿ ಮತ್ತೆ ಗೆದ್ದು ಶಿಕ್ಷಕರ ಧ್ವನಿಯಾಗಿ ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಶಿಕ್ಷಕರ ಕ್ಷೇತ್ರ the BDN
ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ಎಲ್ಲ ಕಾರ್ಯಕರ್ತರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರ. ಬಂಧುಗಳೇ, ಇವತ್ತು SIR ಬಗ್ಗೆ ರಾಜೀವ್ ಕುಡ್ಚ್ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ. ಶ್ರೀರಾಮುಲು ಅವರು ಕೂಡ ಅದರ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ದಾರೆ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದರ ಬಗ್ಗೆ ಮಾತಾಡೋರು ಕೂಡ ಇದ್ದಾರೆ. ಇವತ್ತು ಎಲ್ಲ 5 ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಪ್ರಮುಖ ನಾಯಕರುಗಳು, ಕಾರ್ಯಕರ್ತರು ನೀವು ಬಂದಿರೋ ಕಾರಣ ಈ ತಿಂಗಳು 30ನೇ ತಾರೀಕಿಗೆ ಒಳಗಡೆ SIR ಕಾರ್ಯಕ್ರಮವನ್ನ ತಾವು ದಿಗ್ವಿಜಯವಾಗಿ ಮುಗಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿದೆ ಬಳ್ಳಾರಿ ಜಿಲ್ಲೆ ಅಂತ ಹೇಳಿ ತಾವೆಲ್ಲರೂ ಕೂಡ ಆ ಗೌರವವನ್ನ ತಂದುಕೊಡ್ತೀರ ಅನ್ನೋದು ಒಂದು ನಂಬಿಕೆ, ವಿಶ್ವಾಸ ನನಗಿದೆ. ಮುಖ್ಯವಾಗಿ ಇನ್ನ 1.5 ವರ್ಷ ನಮಗೆ ಎಲೆಕ್ಷನ್ಸ್ ಬಂದ್ಬಿಡುತ್ತೆ. ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ಯಾವ ರೀತಿ ಸ್ಥಗಿತ ಆಗಿದೆ ತಮಗೆ ಗೊತ್ತಿರುವಂತ ಒಂದು ವಿಚಾರ. ಈ SIR ಪ್ರಕ್ರಿಯೆ ಮುಗಿದ ತಕ್ಷಣ ಬಳ್ಳಾರಿ ನಗರದಲ್ಲಿ ನಾನು, ನನ್ನ ಸಹೋದರ ಸೋಮಶೇಖರ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಮತ್ತು ಲಕ್ಷ್ಮೀ ಅರುಣ ಅವರು, ನಾವು 4 ಮಂದಿ ವಾರ್ಡ್ಗೆ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಮನೆಗಳಿಗೆ ಬಂದು ತಮ್ಮೆಲ್ಲರ ಜೊತೆಯಲ್ಲಿ ಪಕ್ಷವನ್ನ ಬಲವರ್ಧನೆ ಮಾಡೋ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನ ಹೇಳ್ತಾ, ಜೊತೆಗೆ ಅದೇ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಸಂಡೂರು ಇರ್ಬೋದು, ಕಂಪ್ಲಿ ಇರ್ಬೋದು, ಸಿರುಗುಪ್ಪ ಇರ್ಬೋದು, ಬಳ್ಳಾರಿ ಗ್ರಾಮೀಣ ಇರ್ಬೋದು, ಎಲ್ಲ ವಿಧಾನಸಭೆಗಳಲ್ಲಿ ಕೂಡ ತಾಲೂಕು ಪಂಚಾಯತಿ ಲೆವೆಲ್ ಅಲ್ಲಿ ಕೂಡ ಕಾರ್ಯಕರ್ತರ ಸಮಾವೇಶ ಮಾಡೋದ್ರ ಜೊತೆಗೆ ಬರುವಂತ ದಿನಗಳಲ್ಲಿ ಯಾವ ರೀತಿ 2004ರಿಂದ 2019 ತನಕ ಕೂಡ 4 ಪಾರ್ಲಿಮೆಂಟ್ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನ ಛಿದ್ರ ಮಾಡಿ ಬಿಜೆಪಿ ಭದ್ರಕೋಟೆಯನ್ನ ಮಾಡಿಕೊಂಡು ಕಳೆದ ಪಾರ್ಲಿಮೆಂಟ್ ನಾವು ಕಳ್ಕೊಂಡಿದ್ದೀವೋ, ಬರುವ ದಿನಗಳಲ್ಲಿ ಶಾಶ್ವತವಾಗಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನೋದನ್ನ ನೆಲಸಮ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ನಿಮ್ ಜೊತೆಯಲ್ಲಿ ನಾನು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಾವೆಲ್ಲರೂ ಕೂಡ ನಾಯಕಗಳಿಗೆ ಕೆಲಸ ಮಾಡ್ತೀವಿ ಅನ್ನೋ ಭರವಸೆಯನ್ನ ಹೇಳ್ತಾ ಹೋರಾಟಗಳನ್ನು ನಾವು ಪ್ಲಾನ್ ಮಾಡೋಣ. ಬಳ್ಳಾರಿ ವಿಮಾನಾಶ್ರಯದ ಬಗ್ಗೆ ಅಸೆಂಬ್ಲಿಯಲ್ಲಿ ಎಷ್ಟು ಬಾರಿ ನಾನು ಮಾತಾಡ್ತಾ ಇದ್ರು ಕೂಡ ಈ ಸರ್ಕಾರ ಮಾಡಿಲ್ಲ. ಇವಾಗ DK ಶಿವಕುಮಾರ್ ಅವರು ಬಂದಿದ್ದಾರೆ, ಬರೋ ಅಸೆಂಬ್ಲಿಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡ್ತೀವಿ. ಅವರಿಗೆ 1 ತಿಂಗಳ ಟೈಮ್ ಕೊಡೋಣ. ಕೆಲಸ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಾವು ವಿಮಾನಾಶ್ರಯದ ಜಾಗದಿಂದ DC ಆಫೀಸ್ ತನಕ 10 ಕಿಲೋಮೀಟರ್ ನಾವು 20-30 ಸಾವಿರ ಜನ ಇಡೀ ನಗರನೇ ಸ್ತಂಭಿಸ್ಬಿಟ್ಟು ಏರ್ಪೋರ್ಟ್ ಕಟ್ಟಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಕೇಳಿಸ್ಬೇಕು. ಆ ಮಟ್ಟಿಗೆ ನಾವು ಹೋರಾಟ ಮಾಡೋಣ. ಅದೇ ಒಂದು ರೀತಿಯಲ್ಲಿ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ GT ಪಂಪಾಪತಿಯನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಅಲ್ಲಿ ಪಕ್ಷದ ಬಲವರ್ಧನೆಗೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರನ್ನ ಇವತ್ತು ಹನುಮಂತ ಅವರು ಅವ್ರದ್ದಾದಂತ ಜವಾಬ್ದಾರಿಗಳನ್ನು ಓಡಾಡ್ತಾ ಇದ್ರು ಕೂಡ ಆ ಕ್ಷೇತ್ರದಲ್ಲಿ GT ಪಂಪಾಪತಿಯನ್ನ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಟಾರ್ಗೆಟ್ ಮಾಡಿ ಪದೇ ಏನು ಕೇಸ್ಗಳನ್ನ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಅದರ ವಿರುದ್ಧ ಕೂಡ ಸಾವಿರಾರು ಮಂದಿ ನಾವು ಸಂಡೂರು ಕಾರ್ಯಕರ್ತರು ಸೇರಿ 400 ಗ್ರಾಮಗಳಲ್ಲಿ ಬರ್ತೀವಿ. ಪೊಲೀಸ್ ಇಲಾಖೆಯನ್ನ ಬೀದಿಗೆಟ್ಕೊಂಡು ಬರುವಂತ ಕೆಲಸ ನಾವು ಮಾಡ್ಬೇಕು. ಇಲ್ಲಾಂತಂದ್ರೆ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಪಂಪಾಪತಿ ಅಂತ ಒಂದು ಹೆದರಿಸ್ತಾ ಇದ್ರೆ ಎಲ್ಲರೂ ಹೆದರ್ಲಿ, ಎಲ್ಲರೂ ಗಾಬರಿ ಆಗ್ಬೇಕು ಅನ್ನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಒಂದು ರೀತಿಯಲ್ಲಿ ಇವತ್ತು ಕಂಪ್ಲಿ ಗಂಗಾವತಿ ನಡುವೆ ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರದಲ್ಲೇ ಸುಮಾರು 75 ಕೋಟಿಯಲ್ಲಿ ಬ್ರಿಡ್ಜ್ ಅನ್ನ ಕಟ್ಟಬೇಕು ಅಂತ ಹೇಳಿ ಶ್ರೀರಾಮುಲು ಪ್ರಸ್ತಾಪ ಮಾಡಿದಾಗ ಈ ಸರ್ಕಾರ ಇದುವರೆಗೂ ಕೂಡ ಕಟ್ತಾ ಇಲ್ಲ. ಇಡೀ ಆ ಬ್ರಿಡ್ಜ್ ಅನ್ನ ಪೂರ್ತಿ ಮಾಡುವವರೆಗೂ ಕೂಡ ಕಂಪ್ಲಿ ಗಂಗಾವತಿ ಕ್ಷೇತ್ರದ ಕಾರ್ಯಕರ್ತರ ಜೊತೆಯಲ್ಲಿ ಇಡೀ ಆ ಬ್ರಿಡ್ಜ್ ಅನ್ನ ತುಪ್ಪಿಸುವಂತ ರೀತಿಯಲ್ಲಿ ನಾವು ಕಾರ್ಯಕರ್ತರು ಇಡೀ ರಾಜ್ಯದ ಗಮನ ಸೆಳೆಯುವಂತ ಒಂದು ಸ್ಟ್ರೈಕ್ ಅನ್ನ ನಾವು ಮಾಡಬೇಕು. ಈ ರೀತಿ ನಾವು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡು ಆಗಸ್ಟ್ ತಿಂಗಳಿಂದ ಇವತ್ತು ನಾನು ನಿಮ್ ಜೊತೆಯಲ್ಲಿ ನಾವು ಬೀದಿಗಿಳಿದು ಈ ಸರ್ಕಾರದ ವಿರುದ್ಧ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಅವ್ರನ್ನ ನಾವು ದಾರಿಗೆ ತಗೊಂಡು ಬರುವಂತ ಒಂದು ಕೆಲಸ ನಾವು ಮಾಡ್ತಾ ಪಕ್ಷದ ಬಲವರ್ಧನೆಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಯಾವ ರೀತಿ 2008ರಲ್ಲಿ 10ರಲ್ಲಿ 9 ಗೆದ್ದಿದೀವೋ ಈ ಬಾರಿ ಸಂಡೂರು ಕ್ಷೇತ್ರವನ್ನು ಕೂಡ ಸೇರಿ 10ಕ್ಕೆ 10 ವಿಜಯನಗರ ಬಳ್ಳಾರಿ ಗೆಲ್ಲುವುದರ ಮೂಲಕ ಮತ್ತೆ ಬಿಜೆಪಿ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬರಬೇಕು ಅನ್ನೋಂತ ಒಂದು ಶಪಥ ನಾವೆಲ್ಲರೂ ಕೂಡ ಮಾಡೋಣ ಅನ್ನೋಂಥ ಮಾತುಗಳನ್ನು ಹೇಳ್ತಾ
ಈ ಸಂದರ್ಭದಲ್ಲಿ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಬರುವಂತ ಆಗಸ್ಟ್ ತಿಂಗಳಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮಗಳು ಜನಗಳನ್ನ ಜೊತೆಗೂಡಿಸಿಕೊಂಡು ನಾವು ಕಾರ್ಯಕರ್ತರ ಕೆಲಸ ಮಾಡಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ನಾವು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಯಾಕಂದ್ರೆ ಸಮಯದ ಅಭಾವದಿಂದ ಸನ್ಮಾನ್ಯ ವಿಜೇಂದ್ರ ಅವರು ಇವತ್ತು ಬೆಳಿಗ್ಗೆ 10 ಗಂಟೆಯಿಂದಲೇ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿದ್ರು ಅವರು. ನಿನ್ನೆ ನಮ್ಮ ಹಿರಿಯರಾದ ರಾಮಚಂದ್ರೇಗೌಡರು ಅವರು ಸ್ಪರ್ಧಿಸರಾಗಿದ್ದಕ್ಕೆ ಅಲ್ಲಿ ಹೋಗಿ ಬರೋದಕ್ಕೆ ಸಮಯ ಲೇಟ್ ಆಗಿರೋ ಕಾರಣ ಅವ್ರ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಂತರ ಅವ್ರು ಎಲ್ಲಾ ಚುನಾವಣೆಯಲ್ಲಿ ಗೆದ್ಕೊಂತ ಬಂದಾರಂದ್ರಿಗಿನ ಅವ್ರಿಗೆ ಸ್ವಂತ ಶಕ್ತಿಯಿಂದ ಗೆಲ್ಲಲಿಕ್ಕೆ ತಾಕತ್ತಿಲ್ಲ, ಎಲ್ಲ ಕೂಡ ಅಕ್ರಮದಿಂದಲೇ ಗೆಲ್ಲಬೇಕನ್ನಂತ ಕಾರಣದಿಂದ ಸ್ವತಂತ್ರ ಬಂದ ನಂತರ ಎಲ್ಲಾ ಚುನಾವಣೆಗಳನ್ನು ಗೆದ್ದುಕೊಂತ ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಅವ್ರು ಗೊತ್ತಿದೆ, ಇವತ್ತು SIR ಏನನ್ನ ಕರೆಕ್ಟ್ ಆಗಿ ನಡೆದ್ರಿಗಿನ ಬಹುಶಃ ಅವರೆಲ್ಲ ಮಾಡಿದಂತ ಅಕ್ರಮಗಳೆಲ್ಲ ಕೂಡ ಬಯಲಿಗೆ ಬರ್ತಾವ ಅನ್ನಂತ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಬೇಕು ಅನ್ನಂತ ಕಾರಣದಿಂದ ಈ ರೀತಿ ಮಾಡುವಂತ ಕೆಲಸ ಆಗ್ತಾ ಇದೆ. ಬಹುಶಃ ಇವತ್ತು SIR ನಡೆಯುವಂತ ಟೈಮಲ್ಲಿ ಸರ್ಕಾರ ನೋಡಿ ಎಷ್ಟು ಮೋಸ ಮಾಡೋ ಸಲುವಾಗಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನು ಕೊಡೋಕೆ ಹೋಗಿ PRC ಅನ್ನಂತದ್ದು. ಆ PRC ಕೊಡಬೇಕನ್ನಂತ ವಿಚಾರ ಬಂದಂತ ಟೈಮಲ್ಲಿ ಅವ್ರು ಏನ್ PRC ಅಂದ್ರೆ ಶಾಶ್ವತ ನಿವಾಸ. ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಏನು ಕೊಡ್ತಾ ಇದ್ದಾರೋ ಇವತ್ತು ಕೇವಲ ಶಾಶ್ವತವಾಗಿ ಪ್ರಮಾಣ ಪತ್ರ ಅಲ್ಲ, ಶಾಶ್ವತವಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡುವಂತ ಕೆಲಸ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನನ್ನ ಗೌರವ ಇದೆನಾ ಅವ್ರಿಗೆ ಸಂವಿಧಾನ ಅಂದ್ರೆ ಏನನ್ನ ಗೌರವ ಇದೆನಾ? ಕೇವಲ ಸಂವಿಧಾನ ಪುಸ್ತಕವನ್ನು ರಾಹುಲ್ ಗಾಂಧಿ ಆಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಬೊಕ್ಕಣದಲ್ಲಿ ಹಿಡ್ಕೊಂಡು ನೋಡ್ಸ್ಕೊಂತ ಅಡ್ಡಾಡೋದೇ ಅಭ್ಯಾಸ ಆಗಿದಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಏನು, ಸಂವಿಧಾನ ಯಾವ ರೀತಿಯಲ್ಲಿ ಕೊಡಬೇಕು, ಸಂವಿಧಾನದಲ್ಲಿದ್ದಂತ ಆಶಯಗಳು ಯಾವ ರೀತಿಯಲ್ಲಿ ಗೌರವ ಕೊಡ್ಬೇಕನ್ನಂತ ವಿಚಾರ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಯಾರಿಗೆ ಗೊತ್ತಿಲ್ಲ. ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು. ಇವತ್ತು ನಾನು ಕೇಳ್ತೀನಿ, ಇವತ್ತು ಸಂವಿಧಾನಕ್ಕೆ ಗೌರವವನ್ನು ಕೊಡೋದಾದ್ರಿಗಿನ ಕಾಂಗ್ರೆಸ್ನ ಪಾರ್ಟಿಯವರು ಸಂವಿಧಾನಕ್ಕೆ ಗೌರವವನ್ನು ಕೊಡೋದಾದ್ರಿಗಿನ SIR ಏನಿದೆನೋ ಅದರ ಎಲ್ಲ ರೀತಿಯಲ್ಲಿ ಕೂಡ ಗೌರವ ಕೊಡುವಂತ ಕೆಲಸ ಆಗಬೇಕಾಗಿದೆ. ಇವತ್ತು ನಾನು ಕೇಳ್ತೀನಿ, ಇವತ್ತು ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಬಗ್ಗೆ ಕೂಡ ಬಹಳಷ್ಟು ಅವ್ರ ಮೇಲೆ ಕೂಡ ಆರೋಪಣೆಗಳಿದಾವ. ಬಹುಶಃ ಈ ಪೌರತ್ವ ವಿಚಾರ ತಗೊಂಡಂತ ಟೈಮಲ್ಲಿ ಬಹುಶಃ ನಾನು ಮುಂಚೆ ಕೂಡ ಹೇಳಿದ್ದೆ, ರಾಹುಲ್ ಗಾಂಧಿ ಅವ್ರದ್ದು ಇಲ್ಲಿ ಭಾರತದಲ್ಲಿ ಹೆಸರಿದೆ, ಯುರೋಪದಲ್ಲಿ ಕೂಡ ಲಂಡನ್ದಲ್ಲಿ ಕೂಡ ಅವ್ರ ಹೆಸರಿದೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅವ್ರಿಗೇನು ಇವತ್ತು ಭಾರತದಲ್ಲಿ ಓಟಿಲ್ಲ, ಯುರೋಪದಲ್ಲಿ ಕೂಡ ಓಟಿದೆ. ಅವ್ರು SIR ಮಾಡಿದ್ರೆ SIR ಆದ್ರೆ ನನ್ನ ಬಂಡವಾಳ ಇಲ್ಲಿ ಬಯಲಾಗುತ್ತೆ ಅನ್ನೋ ಭಯದಿಂದ ಇವತ್ತು ನೆಪವನ್ನು ಇವತ್ತು ಮೋಸ ಮಾಡಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ SIR ನಡೆಯುವಂತ ಟೈಮಲ್ಲಿ ಇವತ್ತು ಯಾರು ಇವತ್ತು ಕೊಡಬೇಕು, ಏನು ಇವತ್ತು ಈ PCR ಅನ್ನೋದು ಯಾರು ಸರ್ಟಿಫಿಕೇಟ್ ಕೊಡಬೇಕು, ಏನಂತ ರೆವೆನ್ಯೂ ಇನ್ಸ್ಪೆಕ್ಟರ್ ಕೊಡಕ್ಕಾಗುತ್ತೇನಾ? ಸಂವಿಧಾನದಲ್ಲಿ ಎಲ್ಲ ಅವಕಾಶ ಇದೆನಾ? ಇವತ್ತು ಪೌರತ್ವ ವಿಚಾರ ಕೊಡುವಂತ ಟೈಮಲ್ಲಿ ಅವ್ರಿಗೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡುವಂತ ವಿಚಾರದಲ್ಲಿ ಒಬ್ಬ ರೆವೆನ್ಯೂ ಇನ್ಸ್ಪೆಕ್ಟರ್ ಕೊಡಬೇಕನ್ನಂತ ಸಂವಿಧಾನದಲ್ಲಿ ಎಲ್ಲ ಅವಕಾಶ ಇದೆ ಅಂತ ಕೇಳಬೇಕಾಗುತ್ತೆ. ಎಲ್ಲಿ ಕೂಡ ಅವಕಾಶ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.